ಇನ್ನು ವಕ್ಫ್ ಬೋರ್ಡ್ ಮೇಲೆ ಯೋಗಿ ಆದಿತ್ಯನಾಥ್ ಕಣ್ಣು ಬಿದ್ದಿದೆ ಅಂತ ನಾವು ಮೊನ್ನೆ ಹೇಳಿದ್ವಿ. ಆದರೆ ವಕ್ಫ್ ಬೋರ್ಡ್ ಜಾಗದಲ್ಲಿ ಏನ್ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಆದ್ರೆ ಯೋಗಿ ಆದಿತ್ಯನಾಥ್ ಅವರೇ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಏನು ಉತ್ತರ ಕೊಟ್ಟಿದ್ದಾರೆ ಬನ್ನಿ ಕೇಳೋಣ. ವಕ್ಫ್ ಬೋರ್ಡ್ಗೆ ಮೋದಿ ಮೂಗುದಾರ, ಆಸ್ತಿ ಮೇಲೆ ಕಣ್ಣು ಹಾಕಿದ ಯೋಗಿ ಸರ್ಕಾರ. ರೈತರ ಜಮೀನು, ಹಿಂದೂಗಳು, ಕ್ರೈಸ್ತರು, ದೇಗುಲಗಳು, ಶಾಲೆಗಳು, ಸರ್ಕಾರಿ ಕಚೇರಿಗಳು, ಸಂಸತ್ ಭವನ, ನಮ್ಮ ವಿಧಾನಸೌಧ. ವಕ್ಫ್ ಬೋರ್ಡ್ ಕೇಳಿದ್ದೇನು ಅನ್ನೋದಕ್ಕಿಂತ ಏನೇನೆಲ್ಲ ಕೇಳಿಲ್ಲ ಅಂದ್ರೆ ಲೆಕ್ಕ ಸುಲಭ ಆಗುತ್ತೆ. ಕೊನೆಗೂ ವಕ್ಫ್ ಎಂಬ ಕರಾಳ ಇತಿಹಾಸಕ್ಕೆ ಮೋದಿ ಸರ್ಕಾರ ಕೊನೆ ಹಾಡಿದೆ. ಲೋಕಸಭೆ, ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಗಿದೆ. ವಕ್ಫ್ ಜಾಗದಲ್ಲಿ ಶಾಲೆ, ಕಾಲೇಜು ನಿರ್ಮಾಣ. ಯೋಗಿ ಸರ್ಕಾರದಿಂದ ಮಹತ್ವದ ತೀರ್ಮಾನ. ಉತ್ತರ ಪ್ರದೇಶದ ಮಹಾರಾಜ್ ಗಾಂವ್ನಲ್ಲಿ ಮಾತನಾಡಿದ ಯೋಗಿ ಆದಿತ್ಯನಾಥ್, ವಕ್ಫ್ಗೆ ಸೇರಿದ ಅಕ್ರಮ ಜಾಗ ವಶಕ್ಕೆ ಪಡೆದು ಅಲ್ಲಿ ಶಾಲೆ, ಕಾಲೇಜು, ಬಡವರಿಗಾಗಿ ಮನೆಗಳನ್ನ ನಿರ್ಮಿಸುತ್ತೇವೆ ಎಂದು ಘೋಷಿಸಿದ್ದಾರೆ. वक्फ बोर्ड संशोधन अधिनियम पारित किया है. अब वक्फ बोर्ड के नाम पर जमीनों पर कोई डकैती नहीं डाल सकता है, लूट खसोट नहीं हो सकती है, चौराहे की जमीनों पर कोई कब्जा नहीं कर सकता है. अब सार्वजनिक संपत्ति जो भी होगी, जो राजस्व की भूमि होगी, उसका उपयोग विद्यालय बनाने में, चिकित्सालय बनाने में, कॉलेज बनाने में, मेडिकल कॉलेज बनाने में, ऐसे बैराज बनाने में, गरीबों के लिए आवास बनाने में ही उसका उपयोग होगा. ವಕ್ಫ್ ಬಿಲ್ಗೆ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಿದೆ. ಆದ್ದರಿಂದ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಬುಲ್ಡೋಸರ್ ರೆಡಿ ಮಾಡಿದೆ. ಸಿಎಂ ಸಾಹೇಬರು ಎಲ್ಲಾ ಫೈಲ್ ತೆಗೆಸಿದ್ದಾರೆ. ವಕ್ಫ್ ಆಸ್ತಿಗಳ ಸರ್ವೆಗೆ ಸೂಚಿಸಿದ್ದಾರೆ. ಸುನ್ನಿ ಶಿಯಾ ವಕ್ಫ್ ಬೋರ್ಡ್ ಸರ್ವೆ ನಡೀತಿದೆ. ಸುನ್ನಿ ಬೋರ್ಡ್ನ 1,24,000 ಅಕ್ರಮ ಆಸ್ತಿ ಪತ್ತೆಯಾಗಿದೆ. ಶಿಯಾ ಬೋರ್ಡ್ನ 7,785 ಅಕ್ರಮ ಆಸ್ತಿಗಳು ಸಿಕ್ಕಿವೆ. ಅಷ್ಟು ಆಸ್ತಿಗಳಿಗೆ ಯೋಗಿ ದಾಖಲೆ ಕೇಳಲಿದ್ದಾರೆ. ದಾಖಲೆ ಕೊಡದಿದ್ದರೆ ಅಕ್ರಮ ಆಸ್ತಿಗಳೆಲ್ಲ ಸರ್ಕಾರದ ವಶವಾಗಲಿದೆ. ಸುಪ್ರೀಂ ಮೊರೆ ಹೋಗಲಿದೆ ಇಂಡಿ ಕೂಟ. ವಕ್ಫ್ ಬಿಲ್ ವಿರೋಧಿ ಕಾಂಗ್ರೆಸ್, ಎಐಎಂಐಎಂ ಜೊತೆ ಎಎಪಿ ನಾಯಕರು ಸುಪ್ರೀಂ ಕೋರ್ಟ್ ಮೊರೆ ಹೋಗಲಿದ್ದಾರೆ. ರಾಜಶೇಖರ ಜಹಾಗೀರದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ವಕ್ಫ್ ಬೋರ್ಡ್ ಮೇಲೆ ಯೋಗಿ ಆದಿತ್ಯನಾಥ್ ಕಣ್ಣು ಬಿದ್ದಿದೆ ಅಂತ ನಾವು ಮೊನ್ನೆ ಹೇಳಿದ್ವಿ. ಆದರೆ ವಕ್ಫ್ ಬೋರ್ಡ್ ಜಾಗದಲ್ಲಿ ಏನ್ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಆದ್ರೆ ಯೋಗಿ ಆದಿತ್ಯನಾಥ್ ಅವರೇ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಏನು ಉತ್ತರ ಕೊಟ್ಟಿದ್ದಾರೆ ಬನ್ನಿ ಕೇಳೋಣ. ವಕ್ಫ್ ಬೋರ್ಡ್ಗೆ ಮೋದಿ ಮೂಗುದಾರ, ಆಸ್ತಿ ಮೇಲೆ ಕಣ್ಣು ಹಾಕಿದ ಯೋಗಿ ಸರ್ಕಾರ. ರೈತರ ಜಮೀನು, ಹಿಂದೂಗಳು, ಕ್ರೈಸ್ತರು, ದೇಗುಲಗಳು, ಶಾಲೆಗಳು, ಸರ್ಕಾರಿ ಕಚೇರಿಗಳು, ಸಂಸತ್ ಭವನ, ನಮ್ಮ ವಿಧಾನಸೌಧ. ವಕ್ಫ್ ಬೋರ್ಡ್ ಕೇಳಿದ್ದೇನು ಅನ್ನೋದಕ್ಕಿಂತ ಏನೇನೆಲ್ಲ ಕೇಳಿಲ್ಲ ಅಂದ್ರೆ ಲೆಕ್ಕ ಸುಲಭ ಆಗುತ್ತೆ. ಕೊನೆಗೂ ವಕ್ಫ್ ಎಂಬ ಕರಾಳ ಇತಿಹಾಸಕ್ಕೆ ಮೋದಿ ಸರ್ಕಾರ ಕೊನೆ ಹಾಡಿದೆ. ಲೋಕಸಭೆ, ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಗಿದೆ. ವಕ್ಫ್ ಜಾಗದಲ್ಲಿ ಶಾಲೆ, ಕಾಲೇಜು ನಿರ್ಮಾಣ. ಯೋಗಿ ಸರ್ಕಾರದಿಂದ ಮಹತ್ವದ ತೀರ್ಮಾನ. ಉತ್ತರ ಪ್ರದೇಶದ ಮಹಾರಾಜ್ ಗಾಂವ್ನಲ್ಲಿ ಮಾತನಾಡಿದ ಯೋಗಿ ಆದಿತ್ಯನಾಥ್, ವಕ್ಫ್ಗೆ ಸೇರಿದ ಅಕ್ರಮ ಜಾಗ ವಶಕ್ಕೆ ಪಡೆದು ಅಲ್ಲಿ ಶಾಲೆ, ಕಾಲೇಜು, ಬಡವರಿಗಾಗಿ ಮನೆಗಳನ್ನ ನಿರ್ಮಿಸುತ್ತೇವೆ ಎಂದು ಘೋಷಿಸಿದ್ದಾರೆ. वक्फ बोर्ड संशोधन अधिनियम पारित किया है. अब वक्फ बोर्ड के नाम पर जमीनों पर कोई डकैती नहीं डाल सकता है, लूट खसोट नहीं हो सकती है, चौराहे की जमीनों पर कोई कब्जा नहीं कर सकता है. अब सार्वजनिक संपत्ति जो भी होगी, जो राजस्व की भूमि होगी, उसका उपयोग विद्यालय बनाने में, चिकित्सालय बनाने में, कॉलेज बनाने में, मेडिकल कॉलेज बनाने में, ऐसे बैराज बनाने में, गरीबों के लिए आवास बनाने में ही उसका उपयोग होगा. ವಕ್ಫ್ ಬಿಲ್ಗೆ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಿದೆ. ಆದ್ದರಿಂದ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಬುಲ್ಡೋಸರ್ ರೆಡಿ ಮಾಡಿದೆ. ಸಿಎಂ ಸಾಹೇಬರು ಎಲ್ಲಾ ಫೈಲ್ ತೆಗೆಸಿದ್ದಾರೆ. ವಕ್ಫ್ ಆಸ್ತಿಗಳ ಸರ್ವೆಗೆ ಸೂಚಿಸಿದ್ದಾರೆ. ಸುನ್ನಿ ಶಿಯಾ ವಕ್ಫ್ ಬೋರ್ಡ್ ಸರ್ವೆ ನಡೀತಿದೆ. ಸುನ್ನಿ ಬೋರ್ಡ್ನ 1,24,000 ಅಕ್ರಮ ಆಸ್ತಿ ಪತ್ತೆಯಾಗಿದೆ. ಶಿಯಾ ಬೋರ್ಡ್ನ 7,785 ಅಕ್ರಮ ಆಸ್ತಿಗಳು ಸಿಕ್ಕಿವೆ. ಅಷ್ಟು ಆಸ್ತಿಗಳಿಗೆ ಯೋಗಿ ದಾಖಲೆ ಕೇಳಲಿದ್ದಾರೆ. ದಾಖಲೆ ಕೊಡದಿದ್ದರೆ ಅಕ್ರಮ ಆಸ್ತಿಗಳೆಲ್ಲ ಸರ್ಕಾರದ ವಶವಾಗಲಿದೆ. ಸುಪ್ರೀಂ ಮೊರೆ ಹೋಗಲಿದೆ ಇಂಡಿ ಕೂಟ. ವಕ್ಫ್ ಬಿಲ್ ವಿರೋಧಿ ಕಾಂಗ್ರೆಸ್, ಎಐಎಂಐಎಂ ಜೊತೆ ಎಎಪಿ ನಾಯಕರು ಸುಪ್ರೀಂ ಕೋರ್ಟ್ ಮೊರೆ ಹೋಗಲಿದ್ದಾರೆ. ರಾಜಶೇಖರ ಜಹಾಗೀರದಾರ್,
ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಇನ್ನು ವಕ್ಫ್ ಬೋರ್ಡ್ ಮೇಲೆ ಯೋಗಿ ಆದಿತ್ಯನಾಥ್ ಕಣ್ಣು ಬಿದ್ದಿದೆ ಅಂತ ನಾವು ಮೊನ್ನೆ ಹೇಳಿದ್ವಿ. ಆದ್ರೆ ವಕ್ಫ್ ಬೋರ್ಡ್ ಜಾಗದಲ್ಲಿ ಏನ್ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಆದ್ರೆ ಯೋಗಿ ಆದಿತ್ಯನಾಥ್ ಅವರೇ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಏನು ಉತ್ತರ ಕೊಟ್ಟಿದ್ದಾರೆ ಬನ್ನಿ ಕೇಳೋಣ. ವಕ್ಫ್ ಬೋರ್ಡ್ಗೆ ಮೋದಿ ಮೂಗುದಾರ. ಆಸ್ತಿ ಮೇಲೆ ಕಣ್ಣು ಹಾಕಿದ ಯೋಗಿ ಸರ್ಕಾರ. ರೈತರ ಜಮೀನು, ಹಿಂದೂಗಳು, ಕ್ರೈಸ್ತರು, ದೇಗುಲಗಳು, ಶಾಲೆಗಳು, ಸರ್ಕಾರಿ ಕಚೇರಿಗಳು, ಸಂಸತ್ ಭವನ, ನಮ್ಮ ವಿಧಾನಸೌಧ. ವಕ್ಫ್ ಬೋರ್ಡ್ ಕೇಳಿದ್ದೇನು ಅನ್ನೋದಕ್ಕಿಂತ ಏನೇನೆಲ್ಲ ಕೇಳಿಲ್ಲ ಅಂದ್ರೆ ಲೆಕ್ಕ ಸುಲಭ ಆಗುತ್ತೆ. ಕೊನೆಗೂ ವಕ್ಫ್ ಎಂಬ ಕರಾಳ ಇತಿಹಾಸಕ್ಕೆ ಮೋದಿ ಸರ್ಕಾರ ಕೊನೆ ಹಾಡಿದೆ. ಲೋಕಸಭೆ, ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಗಿದೆ. ವಕ್ಫ್ ಜಾಗದಲ್ಲಿ ಶಾಲೆ, ಕಾಲೇಜು ನಿರ್ಮಾಣ. ಯೋಗಿ ಸರ್ಕಾರದಿಂದ ಮಹತ್ವದ ತೀರ್ಮಾನ. ಉತ್ತರ ಪ್ರದೇಶದ ಮಹಾರಾಜ್ ಗಾಂವ್ನಲ್ಲಿ ಮಾತನಾಡಿದ ಯೋಗಿ ಆದಿತ್ಯನಾಥ್, ವಕ್ಫ್ಗೆ ಸೇರಿದ ಅಕ್ರಮ ಜಾಗ ವಶಕ್ಕೆ ಪಡೆದು ಅಲ್ಲಿ ಶಾಲೆ, ಕಾಲೇಜು, ಬಡವರಿಗಾಗಿ ಮನೆಗಳನ್ನ ನಿರ್ಮಿಸುತ್ತೇವೆ ಎಂದು ಘೋಷಿಸಿದ್ದಾರೆ. वक्फ बोर्ड संशोधन अधिनियम पारित किया है. अब वक्फ बोर्ड के नाम पर जमीनों पर कोई डकैती नहीं डाल सकता है, लूट खसोट नहीं हो सकती है, चौराहे की जमीनों पर कोई कब्जा नहीं कर सकता है. अब सार्वजनिक संपत्ति जो भी होगी, जो राजस्व की भूमि होगी, उसका उपयोग विद्यालय बनाने में, चिकित्सालय बनाने में, कॉलेज बनाने में, मेडिकल कॉलेज बनाने में, ऐसे बैराज बनाने में, गरीबों के लिए आवास बनाने में ही उसका उपयोग होगा. ವಕ್ಫ್ ಬಿಲ್ಗೆ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಿದೆ. ಆದ್ದರಿಂದ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಬುಲ್ಡೋಸರ್ ರೆಡಿ ಮಾಡಿದೆ. ಸಿಎಂ ಸಾಹೇಬರು ಎಲ್ಲಾ ಫೈಲ್ ತೆಗೆಸಿದ್ದಾರೆ. ವಕ್ಫ್ ಆಸ್ತಿಗಳ ಸರ್ವೆಗೆ ಸೂಚಿಸಿದ್ದಾರೆ. ಸುನ್ನಿ ಶಿಯಾ ವಕ್ಫ್ ಬೋರ್ಡ್ ಸರ್ವೆ ನಡೆಯುತ್ತಿದೆ. ಸುನ್ನಿ ಬೋರ್ಡ್ನ 1,24,000 ಅಕ್ರಮ ಆಸ್ತಿ ಪತ್ತೆಯಾಗಿದೆ. ಶಿಯಾ ಬೋರ್ಡ್ನ 7,785 ಅಕ್ರಮ ಆಸ್ತಿಗಳು ಸಿಕ್ಕಿವೆ. ಅಷ್ಟು ಆಸ್ತಿಗಳಿಗೆ ಯೋಗಿ ದಾಖಲೆ ಕೇಳಲಿದ್ದಾರೆ. ದಾಖಲೆ ಕೊಡದಿದ್ದರೆ ಅಕ್ರಮ ಆಸ್ತಿಗಳೆಲ್ಲ ಸರ್ಕಾರದ ವಶವಾಗಲಿದೆ. ಸುಪ್ರೀಂ ಮೊರೆ ಹೋಗಲಿದೆ ಇಂಡಿ ಕೂಟ. ವಕ್ಫ್ ಬಿಲ್ ವಿರೋಧಿ ಕಾಂಗ್ರೆಸ್, ಎಐಎಂಐಎಂ ಜೊತೆ ಎಎಪಿ ನಾಯಕರು ಸುಪ್ರೀಂ ಕೋರ್ಟ್ ಮೊರೆ ಹೋಗಲಿದ್ದಾರೆ. ರಾಜಶೇಖರ ಜಹಾಗೀರದಾರ್, ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರೆ ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದು ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕು. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.